ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ. ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ. ಓಕೆ, ಫಸ್ಟಿಗೆ ಒಂದು ಪಾತ್ರೆ ಇಟ್ಕೊಂಡು ಸ್ವಲ್ಪ ಸೊಪ್ಪು, ಪುಂಡೆ ಸೊಪ್ಪು ಇರುತ್ತಲ್ಲ ಅದು ಹಾಕ್ಕೊಳ್ಳಿ. ಓಕೆ, ಪುಂಡೆ ಸೊಪ್ಪು ನೀಟಾಗಿ ತೊಳ್ಕೊಂಡು ಹಾಕ್ಕೋಬೇಕು. ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಜನ ಬರ್ತದೆ. ಇದು ಒಂದು 15 ದಿವಸ ಇಟ್ಟರೆ ಕೆಡಲ್ಲ. ಇದು ಒಂದು 15 ದಿವಸ ಇಟ್ಟರೂ ಏನು ಹಾಳಾಗಲ್ಲ, ಹಾಗೆ ಇರುತ್ತೆ. ನೀರಿನ ಅಂಶ ಹೋಗೋವರೆಗೂ ಬಾಡಿಸ್ಬೋದು. ಟೆನ್ಷನ್ ಇರೋಂಗಿಲ್ಲ. ಓಕೆ, ಇದನ್ನ ಚೆನ್ನಾಗಿ ನೀರಲ್ಲಿ ಬಾಡಿಸ್ಕೊಳ್ಳಿ. ನೀರಿನ ಅಂಶ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಓಕೆ, ಅವೆಲ್ಲ ಅಲ್ಲಿರ್ತಾವೆ. ಓಕೆ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಹಾಗೂ ಸ್ವಲ್ಪ ಹಸಿ ಖಾರ ಹಾಕ್ಕೋಬೇಕು. ಓಕೆ, ಹಾಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಬಾಡಿಸ್ಕೊಬೇಕು. ಇದನ್ನೆಲ್ಲ ಹಸಿ ಖಾರ ಓಕೆ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ನೆಕ್ಸ್ಟ್ ಇವಾಗಿನ ಒಂದು ಲಾಸ್ಟ್ ಇಂಗ್ರೀಡಿಯೆಂಟ್ ಅಂತಂದರೆ ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕು. 1 ಟೀ ಸ್ಪೂನ್ ಜೀರಿಗೆ ಎಷ್ಟು ಹಾಕ್ಕೊಂಡ್ರೆ ಅಷ್ಟು ಒಳ್ಳೆಯದು, ಏನು ತೊಂದರೆ ಇಲ್ಲ. 1 ಟೀ ಸ್ಪೂನ್ ಅಥವಾ ಅರ್ಧ ಟೀ ಸ್ಪೂನ್ ಹಾಕ್ಕೋಬೇಕು. ಓಕೆ, ನೆಕ್ಸ್ಟ್ ಸ್ವಲ್ಪ ಒಂದು 2 ಹೆಸರು ನೀವು ಬೆಳ್ಳುಳ್ಳಿ ತಿನ್ನೋದಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಜೀರಿಗೆ ಹಾಕ್ಕೊಂಡಿದ್ದಾಯ್ತಾ. ಜೀರಿಗೆ ಹಾಕ್ಕೊಂಡು ಇವಾಗ ಇದನ್ನೆಲ್ಲ ಹೊರಗೆ ತಕ್ಕೋಬೇಕು. ಹುರಿದಿರುವಂಥದ್ದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ನೀರೇ ಹಾಕಬಾರ್ದು ಇದಕ್ಕೆ, ಮೇನ್ ಬೇಸಿಕ್. ನೀರು ಹಾಕಿದರೆ ಕೆಟ್ಟೋಗಿಬಿಡುತ್ತೆ. ನೀರು ಹಾಕಿದರೆ ಟೇಸ್ಟ್ ಇರಲ್ಲ. 15 ದಿವಸ ಇಟ್ಟು ಉಣ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಇವಾಗ ರುಬ್ಕೋಬೇಕು. ಪುಂಡೆ ಪಲ್ಯ, ಶೇಂಗಾ ಪುಡಿ ಹಾಗೂ ಈರುಳ್ಳಿ ಹಾಕೊಂಡು ಊಟ ಮಾಡಬೇಕು. ಸೂಪರಾಗಿರುತ್ತೆ. ಪಲ್ಯ ಎಲ್ಲ ತಿನ್ನಲ್ಲ ಚಿಕ್ಕ ಮಕ್ಕಳು, ಹಾಗಾಗಿ ಈ ಥರ ಚಟ್ನಿ ಮಾಡಿಕೊಟ್ರೆ ತಿಂತಾರೆ. ಪುಂಡೆ ಪಲ್ಯ ಚಟ್ನಿ ಇದೆ ಅಲ್ಲ, 15 ದಿವಸ ಇಟ್ರೂ 1 ತಿಂಗಳು ಇಟ್ರೂ ಕೇಳಲ್ಲ. ಇದು ಒಗ್ಗರಣೆ ಬೇಕಂದರೆ ಕೊಟ್ಕೋಬೋದು. ಅಂದರೆ 1 ಡೇಸಲ್ಲಿ ಖಾಲಿ ಮಾಡೋದಿದ್ರೆ ಒಗ್ಗರಣೆ ಕೊಡ್ತೀವಿ. ಒಂದು 15 ಡೇಸ್ ಇಡೋದಿದ್ರೆ ಮಾತ್ರ ಒಗ್ಗರಣೆ ಕೊಡೋಕೆ ಹೋಗಬೇಡಿ. ಸ್ವಲ್ಪ ತುಪ್ಪ ಹಾಕೊಂಡು ಬಿಸಿ ರೊಟ್ಟಿ, ಪುಂಡೆ ಪಲ್ಯ ಚಟ್ನಿ, ಶೇಂಗಾ ಪುಡಿ, ಈರುಳ್ಳಿ ತಿಂತಾ ಇದ್ದರೆ ಸೂಪರಾಗಿ